ನಮಸ್ಕಾರ ವೀಕ್ಷಕರೇ, ನಿಮ್ಮ ಪಬ್ಲಿಕ್ ಪೆನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾಮರಾಜನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಜೆ.ಎಚ್. ಪಟೇಲ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಭಗವಾನ್ ಶ್ರೀ ಬಿರ್ಸಾ ಮುಂಡಾ ಜಯಂತಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆ ಶಾಸಕರಾದ ಸಿ. ಪುಟ್ಟರಂಗ ಶೆಟ್ಟಿ ಅವರು ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆದಿವಾಸಿ ಜನಾಂಗದವರು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯವಾಗಿ ಮುಂದೆ ಬರಲು ಒಳ ಮೀಸಲಾತಿ ಅಗತ್ಯ. ಆದ್ದರಿಂದ ಆದಿವಾಸಿಗಳು ಒಳ ಮೀಸಲಾತಿಗಾಗಿ ಹೋರಾಟ ಮಾಡಬೇಕೆಂದರು. ಈ ಸಂದರ್ಭದಲ್ಲಿ ಶಾಸಕ ಮಂಜುನಾಥ್, ಕಾಡಾ ಅಧ್ಯಕ್ಷ ಮರಿಸ್ವಾಮಿ, ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮೀನಾ, ನಗರಸಭೆ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷೆ ಮಮತಾ, ಎಸ್ಪಿ ಡಾ ಬಿ. ಟಿ. ಕವಿತಾ, ಸಿಇಒ ಮೋನಾರೋತ್, ಎಡಿಸಿ ಗೀತಾ ಹುಡೇರ ಹಾಗೂ ಇತರರು ಭಾಗವಹಿಸಿದರು. ನಾನು ಮೊದಲಿಂದ ಪ್ರತಿಪಾದನೆ ಮಾಡ್ತೀನಿ, ಅಥವಾ ನೀವೇ ಕಟ್ಟಿಸ್ಕೊಡಿ. ನಾನು ಕೊನೆಯ ಪಕ್ಷ 7 ಲಕ್ಷವನ್ನಾರು ಕೊಡಿ. ನೀವು 7 ಲಕ್ಷ ಕೊಟ್ಟಿಲ್ಲ ಅಂದರೆ ಖಂಡಿತವಾಗಿ ಹೇಳಿ ಅದನ್ನು ಸದನದಲ್ಲಿ ಮುಖ್ಯಮಂತ್ರಿಯವ್ರ ಜೊತೆಲಿ ಮಾತಾಡ್ತೀನಿ. ಯಾಕಂದರೆ ಅವರು 13-14 ಹೆಚ್ಚು ಮನೆಗಳನ್ನ ಕೊಟ್ಟಿದ್ರು. ಒಂದೊಂದು ಮನೆ ರಿಪೇರಿಗೆ 75,000 ಕೊಟ್ಟಿದ್ರು. ಅದಾದಮೇಲೆ ಒಂದು ಮನೆಗಳ ರಿಪೇರಿಗೆ ಕೊಟ್ಟಿಲ್ಲ. ಭಾಳ ತೊಂದರೆ ಇದೆ. ಹಾಗಾಗಿ ಇವೆಲ್ಲ ಆಗಬೇಕು. ಮತ್ತು ಭಾಳ ಮುಖ್ಯವಾಗಿ ನಾನು ತಮ್ಮಲ್ಲಿ ಒಂದು ಕೈ ಮೂಲಕ ಭಾಳ ಸಂಕಟದಿಂದ ಅವರ ಒಡನಾಡ್ತಿರ್ತಕ್ಕಂಥ ವ್ಯಕ್ತಿನ ನಾವು ಇನ್ನೊಂದೇನಪ್ಪ ಅಂದ್ರೆ, ಮೊನ್ನೆ ನಮ್ಮ ಖಾದಿ ಉದ್ಯಮಗಳ ಸಮಿತಿಗೆ ಒಂದು ಚರ್ಚೆ ಆಯಿತು. ಅನೇಕ ಕಡೆ ಈ ಬುಡಕಟ್ಟು ಜನಾಂಗ ಹೊರಗಡೆ ಬರ್ತೀವಿ ಅಂತ ಹೇಳ್ತಾರೆ. ಆಗ ಒತ್ತಡ ಸಿಗೋತ ಅಂತಿದ್ರಲ್ಲ, ಅವ್ರು ಕೊಡಬೇಕಾದ್ರೆ ಕೊಡಿ, ಕೊಡಲ್ಲ, ಅವ್ರು ಕೊಡಬೇಕು. ಇಷ್ಟಕ್ಕೆ ಜಮೀನು ಕೊಡಬೇಕು, ಇಷ್ಟೊಂದು ಅನುದಾನ ಕೊಡಬೇಕು ಅಂತಿದೆ, ಒಂದು ಕೊಡಲ್ಲ. ಅವರು ಒಕ್ಕಲಿಗ ನಿರಂತರ ಅವರ ಶೋಷಣೆ ಮಾಡ್ತಕ್ಕಂಥ ಇಲಾಖೆ ಇದ್ರೆ ಅದು ಅರಣ್ಯ ಇಲಾಖೆ. ಈ ಅರಣ್ಯ ಇಲಾಖೆ ನಿರಂತರವಾಗಿ ಇವ್ರನ್ನ ಶೋಷಣೆ ಮಾಡ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಬೇರೆ ತಂದು ಅವ್ರಿಗೆ